ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು, ಚಿಕ್ಕಮಂಗ್ಳೂರು, ಕೊಡಗು, ಮಂಡ್ಯ DCC ಬ್ಯಾಂಕ್ ಸಂಬಂಧಪಟ್ಟಂತೆ FP ST ರಿಕ್ರೂಟ್ಮೆಂಟ್ ಕಾಲ್ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ನ ನೋಡ್ತಾ ಹೋಗೋಣ. ಇಲ್ಲಿಂದ ಆಚೆಗೆ ಯಾವ್ದಾವ್ದು ಹಾಕೊಂಡು ಹೋಗ್ತೀವಿ. ಕಂಪಲ್ಸರಿ ಬಂದೇ ಬರುತ್ತೆ ಅನ್ನೋಂಥದ್ದು ಮಾತ್ರ ಹಾಕ್ತೀವಿ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಎಲ್ಲರಿಗೂ ಅನುಕೂಲ ಆಗಲಿ. ಕಂಪಲ್ಸರಿ ಇರುವಂಥದ್ದು ಅಷ್ಟೇ. ಎಕ್ಸಾಮಿನೇಷನಲ್ಲಿ ಪೇಪರಲ್ಲಿ ಬಂದೇ ಬರುತ್ತೆ ಅನ್ನೋಂಥದ್ದು ಮಾತ್ರ ಹಾಕೊಂಡು ಹೋಗ್ತೀವಿ. ಸುಮಾರು ವರ್ಷದ ಅನುಭವದ ಮೇಲೆ ಹೇಳ್ತಾ ಇದೀನಿ. ಸುಮಾರು 16 ವರ್ಷದ ಅನುಭವ. ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದೆ. ಸುಮಾರು ನಿಮ್ಮ KPSC ಇಂದಾನೆ ಕ್ಲಿಯರ್ ಆಗಿದೆ, ಬೇರೆ ಕಡೆ ಬೇಡ, KPSC ಇಂದಾನೆ ಕ್ಲಿಯರ್ ಆಗಿದ್ದಾವೆ. ಸೊ ಆ ಅನುಭವದಲ್ಲಿ ಹೇಳ್ತೀನಿ. ನಿಮ್ಮ ಬ್ಯಾಂಕಿಂಗ್ದು 3 ಸತಿ ಕ್ಲಿಯರ್ ಮಾಡಿದ್ದೀನಿ. ಅಷ್ಟು ಅನುಭವ ಇದೆ. ಏನು ಹೇಳ್ತೀನಿ ಅಷ್ಟು ಮಾಡ್ಕೊಂಡು ಹೋಗಿ. PDF ಮೆಟೀರಿಯಲ್ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ರೆ ನಾನು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. PDF ಮೆಟೀರಿಯಲ್ ಚಿಕ್ಕಮಂಗ್ಳೂರು, ಮಂಡ್ಯದವರು 3 ದಿನದಲ್ಲಿ ಆಗೋದಿಲ್ಲ, ಆಗೋ ಕಥೆ ಅಲ್ಲ. ಮಂಡ್ಯದವರು ಏನಿದೆಯೋ ಅದು ಓದ್ಕೊಳ್ಳಿ. ಯಾವುದೇ ರೀತಿಯಾದಂಥ ಮೆಟೀರಿಯಲ್ ಪರ್ಚೇಸಿಂಗ್ ಬೇಡ, ಯಾಕೆಂದ್ರೆ 3 ದಿನದಲ್ಲಿ ಆಗೋ ಕಥೆ ಅಲ್ಲ. ಬಟ್ ಚಿಕ್ಕಮಂಗ್ಳೂರ್ಗೆ ಇನ್ನೂ ಟೈಮ್ ಇದೆ, ಕೊಡಗುನವ್ರಿಗೂ ಟೈಮ್ ಇದೆ. ನಿಮ್ಗೆ ಅವಶ್ಯಕತೆ ಇದ್ರೆ ತಗೊಂಡೋದು ಯೂಸ್ ಆಗುತ್ತೆ. ಯಾಕಂದ್ರೆ ಯೂಸ್ ಆಗಬೇಕು. ತಗೊಂಡ್ಮೇಲೆ ಸುಮ್ಮನೆ ತಗೊಂಡು ಇಟ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ. ಮಂಡ್ಯದವ್ರು ಬೇಡ. ಮಂಡ್ಯದವ್ರು ಏನು ಮೆಟೀರಿಯಲ್ ಇದೆ ಅದೇ ರಿವಿಷನ್ ಮಾಡಿ. ನಿಮ್ಮ ಹತ್ರ ಏನಿದೆ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಅದನ್ನೇ ಯುಟಿಲೈಸ್ ಮಾಡ್ಕೊಳ್ಳಿ. ಬಟ್ ಚಿಕ್ಕಮಂಗ್ಳೂರ್ನವರು ಯೂಸ್ ಮಾಡ್ಕೊಳ್ಳಿ. ಪಕ್ಕಾ ಮೆಟೀರಿಯಲ್ ಇದೆ, ಯಾರೇ ಇದ್ರೂ ತಗೊಳ್ಳಿ. ಕೊಡಗ್ನವರು ಅಷ್ಟೇನೆ ತಗೊಳ್ಳಿ, ಓದಿ. ಇನ್ನೂ ಟೈಮ್ ಇದೆ, ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಪಕ್ಕಾ ಮೆಟೀರಿಯಲ್ ಇದೆ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಕೊನೆಕ್ಷನ್ ತಯಾರಿ ಯಾವ ತರ ಮಾಡಬೇಕು ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಕೇಳ್ತಾ ಇದ್ರಿ ನೇಮಕಾತಿಗಳು ಯಾವ ತರ ಓದ್ಬೇಕು ಅಂತ. ಕರೆಂಟ್ ಅಫೇರ್ಸ್ ಅಂಡ್ ಬೇಸ್ಡ್ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ ತರ ಓದ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ನಿಮ್ಮ ಮಂಡ್ಯ DCC ಬ್ಯಾಂಕ್ ಅಂತ ಅಲ್ಲ, ಯಾವುದೇ ಕಾರಣಕ್ಕೂ ಅಲ್ಲ. ಪ್ರತಿಯೊಂದು ಎಕ್ಸಾಮ್ಸ್ಗೂ ಯಾವುದೇ ಎಕ್ಸಾಮ್ ಆದ್ರೂ ತಗೋಬಹುದು ನೀವು. ಜನರಲ್ ಸ್ಟಡೀಸ್ ನಲ್ಲಿ ಇದು ಓದೋದ್ ರೀತಿ, ಈ ರೀತಿ ಓದಿದ್ರೆ ವರ್ಕೌಟ್ ಆಗುತ್ತೆ. ಇದೇ ರೀತಿ ಓದ್ಬೇಕು. ನಿಮ್ಗೆ ಇಷ್ಟ ಬಂದಂಗೆಲ್ಲ ಓದಿದ್ರೆ ಎಲ್ಲಿರ್ತೀರೋ ಅಲ್ಲೇ ಕೂತಿರ್ತೀರಾ. ಅದಕ್ಕೆ ಹೇಳ್ತಾ ಇದೀನಿ, ಈ ಬೇಸಿಸ್ ನ ಫಾಲೋ ಮಾಡ್ರಿ. ನೇಮಕಾತಿಗಳು ಕಾಣಿಸ್ತಾ ಇದೆಯಲ್ಲ, ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರೆ ನೋಡಿ ತೋರಿಸ್ತೀನಿ. ನೇಮಕಾತಿಗಳು ಭರ್ತೃಹರಿ ಮಹತಾಬ್ ಅಂತೇಳಿ 18ನೇ ಲೋಕಸಭೆ ಹಂಗಾಮಿ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 1ನೇ ಕ್ವಶನ್, ಯಾರು ಆಯ್ಕೆ ಆಗಿದ್ದಾರೆ ಅಂತ ಕೇಳ್ಬೋದು. ಎಷ್ಟನೇವರು ಅಂತ ಕೇಳ್ಬೋದು, ಗೊತ್ತಿರ್ಬೇಕು. ಎಷ್ಟನೇವ್ರು, ಯಾರು ಹಂಗಾಮಿ ಲೋಕಸಭಾ ಸಭಾಧ್ಯಕ್ಷರಾಗಿ ಆಯ್ಕೆಯಾದವ್ರು ಯಾರು ಅಂತ ಕೇಳ್ಬೋದು. ಉತ್ತರ ಭರ್ತೃಹರಿ ಮಹತಾಬ್ ಅಂತ. ಎಷ್ಟನೇವರು ಅಂತ ಕೇಳ್ಬೋದು. 18ನೇವರು ನೋಡಿ ಇದೆ. ದ್ರೌಪದಿ ಮುರ್ಮು ಅವರು ಓದ್ಕೊಡ್ತಾ ಇದ್ದಾರೆ. ತದನಂತರದಲ್ಲಿ ಪ್ರೋಟಮ್ ಸ್ಪೀಕರ್ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು, ಸ್ವಲ್ಪ ಡೀಟೇಲ್ಸ್ ಗೊತ್ತಿರಬೇಕು. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಇದು ಕರೆಂಟ್ ಅಫೇರ್ಸ್. ದಿಸ್ ಇಸ್ ಬೇಸ್ಡ್ ಥಿಂಗ್ ಅಂದ್ರೆ ಇಲ್ಲಿಗೆ ಬರಬೇಕು. ಕಾಣಿಸ್ತಾ ಇದೆಯಾ? ಪ್ರೋಟೋನ್ ಸ್ಪೀಕರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು? ಲೋಕಸಭೆ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ, ಲಾಸ್ಟ್ ಟೈಮ್ ನಡೆದ ನಂತರ ಮೊದಲ ಬಾರಿಗೆ ಲೋಕಸಭೆ ಸೇರುವಾಗ ರಾಷ್ಟ್ರಪತಿರವರು ಲೋಕಸಭೆ ಹಿರಿಯ ಸದಸ್ಯರನ್ನ ತಾತ್ಕಾಲಿಕ ಸಭಾಪತಿಯಾಗಿ ಆಯ್ಕೆ ಮಾಡಿಕೊಡ್ತಾರೆ. ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ನೂತನವಾಗಿ ಆಯ್ಕೆಯಾದಂತ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ಸೇರುವ ಸಭೆಯ ಅಧ್ಯಕ್ಷತೆಯನ್ನ ಮತ್ತು ತಮ್ಮ ಸಭಾಧ್ಯಕ್ಷತೆಯನ್ನ ಆಯ್ಕೆ ಮಾಡುವುದಕ್ಕೆ ಸೇರುವ ಸಭೆಯ ಅಧ್ಯಕ್ಷತೆಯನ್ನ ತಾತ್ಕಾಲಿಕವಾಗಿ ಸಭಾಪತಿಗಳು ವಹಿಸ್ಕೊತಾರೆ. ಇವರು ತಾತ್ಕಾಲಿಕವಾಗಿ ಸಭಾಪತಿಗಳಾಗಿರ್ತಾರೆ. ಹೊಸ ಸಭಾಧ್ಯಕ್ಷರು ಬರ್ತಾ ಇದ್ದಂಗೆನೆ ಇವರು ಅಧಿಕಾರ ಕಳ್ಕೊತಾರೆ. ಇವರು ಕೆಲವೇ ದಿನಗಳು ಮಾತ್ರ ಅಧಿಕಾರವನ್ನು ನಿರ್ವಹಿಸ್ತಾರೆ. ಕೇವಲ ಪ್ರಮಾಣ ವಚನ ಕೊಡ್ಲಿಕ್ಕೆ ಮಾತ್ರ ಇವ್ರನ್ನ ಯೂಸ್ ಮಾಡ್ಕೋತಾರೆ. ಇದನ್ನ ಪ್ರೋಟಮ್ ಸ್ಪೀಕರ್ ಅಂತ ಹೇಳಿ ಕರೀತಾರೆ. ಈ ಕಾನ್ಸೆಪ್ಟ್ ನ ಪ್ರೋಟಮ್ ಸ್ಪೀಕರ್ ಅಂತ ಹೇಳಿ ಕರೀತಾರೆ. ಗೊತ್ತಿರಬೇಕು ನಿಮ್ಗೆ. ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಕರೆಂಟ್ ಅಫೇರ್, ದಿಸ್ ಇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್. ಯಾರಿಗೆಲ್ಲ ಮಾಡ್ಕೊಳ್ಳಿಕ್ ಬರುತ್ತೆ ಮಾಡ್ಕೊಳ್ಳಿ. ದಯವಿಟ್ಟು ಇದೇ ಮೆಥಡ್ ಅಲ್ಲಿ ಮಾಡ್ಕೊಳ್ಳಿ. ಇದೇ ಮೆಥಡ್ ಅಲ್ಲೇ ಪೇಪರ್ ಸೆಟ್ ಆಗ್ತಾ ಇರೋದು. ಈಗ ಪ್ರೆಸೆಂಟ್ ಪೇಪರ್ ಸೆಟ್ ಆಗ್ತಾ ಇರೋದು ಇದೇ ಮೆಥಡ್ ಅಲ್ಲೇ, ಪ್ಯೂರ್ಲಿ ಇದೇ ಮೆಥಡ್ ಅಲ್ಲೇ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಗೊತ್ತಾಗಿಲ್ಲ ಅಂದ್ರೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಮಂಡೇ ಅನ್ವರ್ಸು. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ನೆಕ್ಸ್ಟ್, ಲೋಕಸಭಾ ಅಧ್ಯಕ್ಷರಾಗಿ ಓಂ ಬಿರ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಅದು ಪ್ರೋಟೈಮ್. ತಾತ್ಕಾಲಿಕವಾಗಿ ಪರ್ಮನೆಂಟ್ ಆಗಿ ಆಯ್ಕೆಯಾದವರು ಓಂ ಬಿರ್ಲಾ ಅಂತ. ಯಾರು ಆಯ್ಕೆಯಾದ್ರು? ಓಂ ಬಿರ್ಲಾ ಅಂತ ಆಯ್ಕೆಯಾದ್ರು. ಇವ್ರದ್ದು ನೋಡ್ತಾ ಹೋಗೋಣ. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಗಳು ಮುಗಿದ ಬಳಿಕ ಲೋಕಸಭೆಯಲ್ಲಿ ಸಾಧ್ಯವಾದಷ್ಟು ಬೇಗನೆ ಅಂದ್ರೆ ಮೊದಲನೇ ಅಧಿವೇಶನದ ನಂತರ ಸದನದ ಸದಸ್ಯರುಗಳಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲೇಬೇಕು ಅಂತ ರೂಲ್ ಇದೆ. ಹಾಗೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಹುದ್ದೆಗಳು ಆಕಸ್ಮಿಕವಾಗಿ ಅಂದ್ರೆ ಎಕ್ಸ್ಪೈರ್ ಆಗಿರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು. ಆಕಸ್ಮಿಕವಾಗಿ ಅಂದ್ರೆ ಏನ್ ಬೇಕಾದ್ರೂ ಆಗಿರ್ಬೋದು. ಅಧ್ಯಕ್ಷತೆ, ರಾಜೀನಾಮೆ ಅಥವಾ ಎಕ್ಸ್ಪೈರ್, ಈ ಎರಡರಲ್ಲಿ ಒಂದು.
ಆ ನಂತರದ ದಿನಗಳಲ್ಲಿ ಖಾಲಿಯಾದ ಸಂದರ್ಭದಲ್ಲಿ ತಕ್ಷಣವೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹುದ್ದೆನ ಲೋಕಸಭಾ ಸದಸ್ಯರುಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವ ಮುಖಾಂತರ ಭರ್ತಿ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಭರ್ತಿ ಮಾಡ್ಕೊಡ್ತಾರೆ. ಲೋಕಸಭಾ ಅಧ್ಯಕ್ಷರ ಚುನಾವಣಾ ದಿನಾಂಕವನ್ನ ಯಾರು ನಿಗದಿಪಡಿಸ್ತಾರೆ? ರಾಷ್ಟ್ರಪತಿಗಳು ನಿಗದಿಪಡಿಸ್ತಾರೆ. ನೋಡಿ, ಇದೆಲ್ಲ ಇವರೇ ಆಯ್ಕೆ ಆಗಿರ್ತಕ್ಕಂಥವ್ರು. ಇನ್ನ ವಿಕ್ರಮ್ ಮಿಸ್ತ್ರಿ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕ. ಇದೆಲ್ಲ ಕರೆಂಟ್ ಅಫೇರ್ಸ್. ಇದು ಕರೆಂಟ್ ಅಫೇರ್ಸ್. ದಿಸ್ ಇಸ್ ಎ ಕರೆಂಟ್ ಅಫೇರ್ಸ್. ದಿಸ್ ಇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್. ಇದೇ ತರನೇ ಪೇಪರ್ ಸೆಟ್ ಆಗೋದು. ನಿಮ್ಮ ಮಂಡ್ಯ DCC ಬ್ಯಾಂಕ್ ಆಗಲಿ, ನಿಮ್ಮ KPSC ಆಗಲಿ, ಇದೇ ಬೇಸಿಸ್ ಅಲ್ಲೇ ಸೆಟ್ ಆಗೋದು ಗೊತ್ತಿರಬೇಕು ನಿಮ್ಗೆ. ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಚೀನಾ ವ್ಯವಹಾರಗಳ ತಜ್ಞ ವಿಕ್ರಮ್ ಮಿಸ್ತಿ ನೇಮಕವಾಗಿದ್ದಾರೆ. ನ್ಯೂ ಫಾರಿನ್ ಸೆಕ್ರೆಟರಿ ಅಂತ ಬಂದಿದೆ ನೋಡ್ರಿ. ನ್ಯೂ ಫಾರಿನ್ ಸೆಕ್ರೆಟರಿ, ಆಯ್ತಾ. ಅನುಭವಿ ರಾಜತಾಂತ್ರಿಕ ವಿಕ್ರಮ್ ಮಿಸ್ತ್ರಿ ರವರು ಸೋಮವಾರ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೇಳ್ತಾರೆ, ಇಂಪಾರ್ಟೆಂಟ್. ಇನ್ನ ಇವ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು. ನೂತನ ವಿದೇಶಾಂಗ ಕಾರ್ಯದರ್ಶಿ ಯಾರು? 1 ಮಾರ್ಕ್ ಕತೆ ಮುಗೀತು. ಬಟ್ KPSC ಡೆಪ್ತ್ ಆಗಿ ಹೋಗ್ತಾರೆ. ವಿಕ್ರಮ್ ಮಿಸ್ತ್ರಿ ಡೀಟೇಲ್ಸ್ ಗೊತ್ತಿರಬೇಕು. ಏನು ABCD ಆಪ್ಷನ್ಸ್ ತೆಗಿತಾರೆ. ABCD ಯಾವ್ದು ಸರಿ ಯಾವ್ದು ತಪ್ಪು ಅದೆಲ್ಲ ಸೆಕೆಂಡ್ರಿ. ಅದು ನೀವು ಅಲ್ಲಿ ಕೂತ್ಕೊಂಡು ಮಾಡ್ಬೇಕಾಗಿರತಕ್ಕಂಥ ಕತೆ. ಅಲ್ಲಿ ಕೂತ್ಕೊಂಡು ಮಾಡ್ಬೇಕು, ಆ ಕ್ಷಣದಲ್ಲಿ ಕೂತ್ಕೊಂಡು ಮಾಡ್ಬೇಕು. ನಿಮಗೆ ಏನ್ ಗೊತ್ತಿರಬೇಕು? ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ತುಂಬಾ ಕ್ಲಾರಿಟಿ, ಅಟ್ ಮೋಸ್ಟ್ ಕ್ಲಾರಿಟಿ ಇತ್ತು ಅಂದ್ರೆ ಮುಗಿದೋಯ್ತು. ಏನಿರಬೇಕು? ಚೀನಾ ಮತ್ತು ರಾಷ್ಟ್ರೀಯ ಭದ್ರತೆ ವಿಷಯಗಳ ಪರಿಣಿತರೆಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಅನುಭವಿ ರಾಜತಾಂತ್ರಿಕ ವಿಕ್ರಮ್ ಮಿಸ್ತ್ರಿ ರವರು ಸೋಮವಾರ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡರು. ಈ ಸೆಂಟೆನ್ಸ್ ಸರಿನಾ ತಪ್ಪಾ ಅಂತ ಗೊತ್ತಿರಬೇಕು. ಇದೇ ಸೆಂಟೆನ್ಸ್ ಕೊಟ್ಟಿರ್ತಾರೆ KPSC ಲಿ. ಇದೇ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಇದೇ ಸೆಂಟೆನ್ಸ್ ಇರುತ್ತೆ, ಸೇಮ್ ಸೆಂಟೆನ್ಸ್ ಇರುತ್ತೆ. ಎ ಉತ್ತರ ಸರಿ, B ಸರಿ, C ಸರಿ, D ಸರಿ, 4 ಸರಿ, 4 ತಪ್ಪು, AB ಸರಿ, AC ಸರಿ, AD ಸರಿ, ಈ ತರ ಎಲ್ಲ ಇರ್ತವೆ. ನಿಮಗೆ ಏನ್ ಗೊತ್ತಿರ್ಬೇಕು? ABCD ಕಾನ್ಸೆಪ್ಟ್ ಗೊತ್ತಾಗ್ಬೇಕು ಅಂದ್ರೆ ಕಾನ್ಸೆಪ್ಟ್ಸ್ ಈ ತರ ಕಲ್ತ್ಕೋಬೇಕು ನೀವು. ಇದೇ ತರನೇ ತೆಗ್ದಿರ್ತಾರೆ. ಪೇಪರ್ಸ್ನ ತೆಗೆದು ನೋಡಿ. ಪೇಪರ್ಗಳನ್ನ ತೆಗಿಬೇಕು. ಹಳೆ ಪೇಪರ್ಗಳನ್ನ ತೆಗೆದ್ರೆ ಗೊತ್ತಾಗುತ್ತೆ ಯಾವ ತರ ಬಂದಿರುತ್ತೆ. ಪೇಪರ್ ಸೆಟ್ ಆಗೋದು ಇದೇ ಬೇಸಿಸ್ ಮೇಲೆ ಸೆಟ್ ಆಗೋದು. ಅರ್ಥ ಆಗ್ತಿದ್ಯಾ? ಇದೇ ಬೇಸಿಸ್ ಇದೆ, ಪಕ್ಕಾ ಇದೇ ಬೇಸಿಸ್ ಆಗಿರೋದ್ರಿಂದಾಗಿ ಹೇಳ್ತಾ ಇದೀನಿ. ನೆಕ್ಸ್ಟ್, ಇವರು ಯಾವ ಬ್ಯಾಚ್ ನ ಅಧಿಕಾರಿ ಅಂತ ಕೇಳ್ಬೋದು. 89 ನ ಬ್ಯಾಚ್ ನ ಭಾರತೀಯ ವಿದೇಶಾಂಗ ಸೇವೆ ಅಧಿಕಾರಿ ಆಗಿರ್ತಕ್ಕಂಥ ಮಿಸ್ರಿರವರು ವಿನಯ್ ಕ್ವಾತ್ವಾರ್ ಅವರ ಉತ್ತರಾಧಿಕಾರಿಯಾಗಿ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರಿ ಸೇವೆ ಸಲ್ಲಿಸ್ತಾ ಇದ್ರಂತೆ. ಈಗ ಪ್ರೆಸೆಂಟ್ಲಿ ಇಲ್ಲಿದ್ರು. ನೆಕ್ಸ್ಟ್, ಇವರು ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವರು 3 ಪ್ರಧಾನಮಂತ್ರಿಗಳಾದ ಇಂದ್ರ ಕುಮಾರ್ ಗುಜ್ರಾಲ್, ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ ರವರ ಖಾಸಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅಪರೂಪದ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. 3 ಜನದ್ದು ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೆ ಅಂತ ಕೇಳ್ಬೋದು. ಗುಜ್ರಾಲ್, ಮನಮೋಹನ್ ಸಿಂಗ್ ಅಂಡ್ ನರೇಂದ್ರ ಮೋದಿ. ಇನ್ನೊಂದು ಆಪ್ಷನ್ ಇನ್ಕಾರ್ಪೊರೇಟ್ ಮಾಡ್ಬೋದು, ಇವರಲ್ಲಿ ಯಾರಲ್ಲ ಅಂತ. ಇವರಲ್ಲಿ ಯಾರಲ್ಲಿ ಸೇವೆ ಸಲ್ಲಿಸಿಲ್ಲ ಅಂತ ಬೇಕಾದ್ರೂ ಕೇಳ್ಬೋದು. ಈ ತರನು ಕ್ವಶನ್ ಟ್ಯಾಗ್ ಮಾಡೋ ಚಾನ್ಸಸ್ ಇದೆ. ಇನ್ನ ಉಪ NSA ಆಗಿ ನೇಮಕಗೊಳ್ಳುವ ಮೊದಲು ಮಿಸ್ರಿ ಅವರು 2019ರಿಂದ 21ರವರೆಗೆ ಚೀನಾದಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ರು. ಇಷ್ಟು ಡೀಟೇಲ್ ಗೊತ್ತಿದ್ರೆ 1 ಮಾರ್ಕ್ ಡೆಫಿನೆಟ್ ಬಂದೇ ಬರುತ್ತೆ. ಇದು ಓದೋ ರೀತಿ, ಓದೋ ಲಕ್ಷಣ. ಈ ತರ ಮಾಡ್ಕೋಬೇಕು. ಪ್ರತಿಯೊಬ್ರು ಇದೇ ತರ ನೋಟ್ಸ್ ಮಾಡ್ಕೋಬೇಕು. KPSC ಸೆಲೆಕ್ಷನ್ ಆಗಬೇಕು, KA ಸೆಲೆಕ್ಷನ್ ಆಗಬೇಕು ಅಂದ್ರೆ ಇದೇ ಮೆಟೀರಿಯಲ್, ಇದೇ ತರನೇ ವರ್ಕೌಟ್ ಮಾಡ್ಬೇಕು. ಈ ತರ ವರ್ಕೌಟ್ ಮಾಡಿದ್ರೆ 100% ಆಗುತ್ತೆ. ನೆಕ್ಸ್ಟ್, 2024ರಲ್ಲಿ ಜರುಗಿದಂತ ಲೋಕಸಭಾ ಚುನಾವಣೆಗಳು. 2024ರಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೀತು. ಅದ್ರ ಜೊತೆಗೆ 4 ವಿಧಾನಸಭಾ ಚುನಾವಣೆಗಳು ನಡೀತು. ಪೇಪರ್ಗಳನ್ನ ತೆಗೆದು ನೋಡ್ರಿ. ಪೇಪರ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಹೊಸ ಟ್ರೆಂಡ್ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಪ್ಲಸ್ ಯಾವ ರಾಜ್ಯ ಮುಖ್ಯಮಂತ್ರಿ ಯಾರು, ರಾಜ್ಯ ಯಾರು ಆಯ್ಕೆ ಆದ್ರು, ಅರ್ಥ ಆಗ್ತಾ ಇದೆಯಾ? ಯಾವ ರಾಜ್ಯ ಯಾರು ಆಯ್ಕೆ ಆದ್ರು. ವೆರಿ 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 ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ಒಡಿಸ್ಸಾಗೆ ಎಲೆಕ್ಷನ್ಸ್ ನಡೀತು. ಒಡಿಸ್ಸಾಗೆ ವಿಧಾನಸಭಾ ಎಲೆಕ್ಷನ್ಸ್ ನಡೀತು. ಮೋಹನ್ ಚರಣ್ ಮಾಂಝಿ ಅಂತೇಳಿ ಆಯ್ಕೆ ಆದ್ರು. ಅರುಣಾಚಲ್ ಪ್ರದೇಶಕ್ಕೆ ನಡೀತು. ಪೆಮಾ ಖಾಂಡು ಆದ್ರು. ಸಿಕ್ಕಿಂಗೆ ನಡೀತು. ಪ್ರೇಮಾ ಸಿಂಗ್ ಅಂತ ಆದ್ರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆದ್ರು. ಅರ್ಥ ಆಗ್ತಿದ್ಯಾ? ಹೊಂದಿಸಿ ಬರೆಯಿರಿಗೆ ಇದನ್ನ ಕೇಳ್ತಾರೆ. ಬರ್ದಿಟ್ಕೊಳ್ರಿ. ಇದೊಂದು ಮಾರ್ಕ್ ಬಂದೇ ಬರುತ್ತೆ, ಪಕ್ಕಾ ಬರುತ್ತೆ. ಓಲ್ಡ್ ಪೇಪರ್ ಟ್ರೆಂಡ್ ನ ನೋಡ್ಬೇಕು. ಓಲ್ಡ್ ಪೇಪರ್ ಯಾವ್ದಾಯ್ತು ಅದು ಪೇಪರ್ ತೆಗೆದು ನೋಡ್ರಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಪೇಪರ್ ಸೆಟ್ ಆಗುತ್ತೆ ಅಂತ. ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಬಂದೇ ಬರುತ್ತೆ. ಇವತ್ತು ನಡೆದಂತ ಈ ಕ್ಲಾಸ್ ಇಂದ 3ರಿಂದ 4 ಕ್ವಶನ್ ಡೆಫಿನೆಟ್ ಬಂದೇ ಬರ್ತವೆ. ಇಂಪಾರ್ಟೆಂಟ್ ಮಾತ್ರ ತೆಗಿತಾ ಇರೋದು. ಇಲ್ಲಿಂದ ಆಚೆ ಎಕ್ಸಾಮ್ ಯಾವ್ದು ಬರುತ್ತೆ ಅದಷ್ಟೇನೆ. ಒಂದೇ ಒಂದು ಲೈನು ಅನ್ವಾಂಟೆಡ್ ಇರಲ್ಲ. ಒಂದು ಲೈನು ಅನ್ವಾಂಟೆಡ್ ಥಿಂಗ್ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲರೂ ಓದಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಜನರಲ್ ಸ್ಟಡೀಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ, ಯಾರಿಗಾರು ಅವಶ್ಯಕತೆ ಇದ್ರೆ ಕ್ಲಾಸಸ್ ಜಾಯ್ನ್ ಆಗಿ. ಪಕ್ಕಾ ಮೆಟೀರಿಯಲ್ ಇದೆ. 100% 75+ ಸ್ಕೋರಿಂಗ್ ನಮ್ಮ ಜವಾಬ್ದಾರಿ. ಜಾಯ್ನ್ ಆಗಿ. ಇಂಟ್ರೆಸ್ಟ್ ಇದ್ರೆ, ಯಾರಿಗಾರು ಕೆಲಸದ ಅವಶ್ಯಕತೆ ಬೇಕೇ ಬೇಕು ಅಂತ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.